ಬೀಳುವಾಗಿರ್ತಕ್ಕಂಥ ವರರಾಜ್ ಅವರಿಗೆ ಸ್ವಾಗತ ಬಯಸಿ ಅವ್ರಿಗೆ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ತೀನಿ. ಮೇಲೆ ಹಸಿರಾಗಿರ್ತಕ್ಕಂಥ ಇವತ್ತಿನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಪುಷ್ಪರಾವ್ ಮೇಡಮ್ ಅವರೇ, ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುವರ್ ಸರ್ ಅವರೇ, ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಬಾಬು ಅವರೇ, ಹಾಗೂ ಯುವನಾಯಕರಾಗಿರ್ತಕ್ಕಂಥ ಜಗದೀಶ್ ಅವರೇ, ಸ್ವಾಮಿ ಅವರೇ, ಪ್ರದೀಪ್ ಅವರೇ, ರಾಜಾರೆಡ್ಡಿ ಅವರೇ, ನಮ್ಮ ಶಂಕರಪ್ಪ ಅವರೇ, ಹಾಗೂ చెప్పిన పేరు చెప్పినండి భయపడదు ఆయన పేరు చెప్పినట్లే మళ్ళీ ఇంకో చెప్పాలా ಶ್ರೀನಾಥ್ ಅವರೇ, ನಮ್ಮ ರಮೇಶ್ ಅವರೇ, ಜಗನ್ ಅವರೇ, ಟಿ ವಿ ಅವರೇ, ನಮ್ಮ ನೆಚ್ಚಿನ ಗುರು ನಾಶಪ್ಪ ಸೊ ನಮ್ಮ ಗುರು ಅವರೇ ಪ್ರಕಾಶ ಮಂಜ, ನಮ್ಮ ಮೋಹನ್ ರೆಡ್ಡಿ ಅವರೇ, ಯುವನಾಯಕರೇ, ಹಾಗೂ ನಮ್ಮ ಕುಮಾರಣ್ಣವರೇ, ಎಲ್ಲ ನಮ್ಮ ಸದಸ್ಯರು, ಇವತ್ತಿನ ಕೇಂದ್ರ ಬಿಂದು ಸದಸ್ಯರು. ಯಾವ ಪಂಚಾಯಿತಿಯಲ್ಲಿ ಒಗ್ಗಟ್ಟಿರ್ತದೆ, ಯಾವ ಪಂಚಾಯತ್ ಸದಸ್ಯರಲ್ಲಿ ನಾವೇನೋ ಮಾಡ್ಬೇಕನ್ನೋದು ಕನಸಿರ್ತದೆ, ಅವರಿಗೆ ನನ್ನ ಕೃತಜ್ಞತೆಗಳು. ಫಸ್ಟ್ ಟೈಮ್ ನಾನು ಸರಸಾಮಾನ್ಯ ಯಾರನ್ನೂ ಹೊಗಳಕ್ ಹೋಗಲ್ಲ. ನಾನು ಆ ಥರ ಪುಂಗದಾಸ್ನಲ್ಲ, ನಾನು ಹೊಗಳು ಪುಂಗದಾಸ್ನಲ್ಲ. ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ಇಂಥ ಗ್ರಾಮ ಪಂಚಾಯತಿ ಸದಸ್ಯರನ್ನ ನಾನು ಫಸ್ಟ್ ಟೈಮ್ ನೋಡ್ತಾರ ನಾನು ಒಳ್ಳೆ ರೀತಿಯಲ್ಲಿ. ಯಾಕಂದ್ರೆ ನಿಮ್ಮ ಬಿಲ್ಡಿಂಗ್ ನೋಡಿದ್ರೆ ಯಾವುದೋ ಇನ್ಫೋಸಿಸ್ ಬಿಲ್ಡಿಂಗ್ ತರ ಕಾಣಿಸ್ತದೆ. ನಮ್ಮ ಅವಧಿಯಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹಠ ಇದೆ ನೋಡಿ, ಆ ಸದಸ್ಯರಿಗೆ ಬಹುಶಃ ಮತ್ತೆ ಅವ್ರು ವಾಪಸ್ ಬರ್ಲಿ ಅಂತ ಕೇಳ್ತೀನಿ, ಮತ್ತೆ ಎಲೆಕ್ಷನ್ಗೆ ವಾಪಸ್ ಬರ್ಲಿ ಅಂತ ಕೇಳ್ತೀನಿ. ಇದೇ ಶಾಶ್ವತವಾಗಿ ಉಳಿಯೋದು ನಿಮ್ಗೆ. ಇದೆ ಏನೇಳಿ, ನಿಮ್ಮ ಅವಧಿಯಲ್ಲಿ ಏನೋ ಮಾಡ್ಬಿಟ್ಟು ಹೋಗ್ತೀರಲ್ಲ, ಇದೇ ನಿಮ್ಗೆ ಶಾಶ್ವತ ಆಗಿರೋದು. ನಾನು ಎಲ್ಲ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತಾ ಇದ್ದೀನಿ, ದುಡ್ಡಲ್ಲಿ ಪೋತಾರ ಮಂచి ಬಿಲ್ಡಿಂಗ್ ಕಟ್ಟಾರ, ಒಳ್ಳೆ ಬಿಲ್ಡಿಂಗ್ ಕಟ್ಟಾಗಿ ಎಲ್ರಿಗೂ ಹೆಸರು ಬೀಳಲ್ಲ. ಇವತ್ತು ಆ ಬೋರ್ಡ್ ಮೇಲೆ ಎಲ್ಲ ಹೆಸರು ಬಿದ್ದಿದೆ ಅದಲ್ಲ. ಇನ್ನು ಮಕ್ಕಳು ತರ ಆದ್ರೂ ಆ ಬೋರ್ಡ್ ಹೋಗಲ್ಲ, ಯಾಕೆಂದ್ರೆ ಇದು ಶಾಶ್ವತ ವರ್ಕು. ಇದುವರೆಗೂ ಯಾರು ಮುಂದಕ್ಕೆ ಹೋಗಿಲ್ಲ, ಎಲ್ಲ ಹಿಂದಕ್ಕೆ ಹೋಗಿದ್ದಾರೆ. ಇತಿಹಾಸ ಐತೆ ಈ ಮಲ್ಲಾಕ್ನಹಳ್ಳಿ ಪಂಚಾಯತಿಯಲ್ಲಿ. ಇಲ್ಲಾಗಿರೋ ಚೇರ್ಮನ್ ಯಾರು ಮುಂದಕ್ಕೆ ಹೋಗಿಲ್ಲ. ಒಳ್ಳೆ ವಾಸ್ತು ಅಂತಕ್ಕಂಥ ಬಿಲ್ಡಿಂಗ್ ನ ಕಟ್ಟಿದ್ರಿ. ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್, ನಿಮ್ಮ ಅವಧಿಯಲ್ಲಿ ಪ್ರತಿ ಪಂಚಾಯತಿ ಬಿಲ್ಡಿಂಗು 10 ಲಕ್ಷ ರೂಪಾಯಿ ಅನುದಾನ ಕೊಡ್ತೀನಿ. ಎಷ್ಟು? ಪ್ರತಿ ಪಂಚಾಯತಿ ಬಿಲ್ಡಿಂಗ್ಗೆ 10 ಲಕ್ಷ ಅನುದಾನ ಕೊಡ್ತೀನಿ. ಮಾಡ್ಕೊಂಡು ಹೊಸ ಬಿಲ್ಡಿಂಗ್ ಕಟ್ಟಿ. ಸೊ ಎಲ್ಲ ನನ್ನ ಮಲ್ನಾಕ್ನಲ್ಲಿ ಏನು ಇವತ್ತು ನನ್ನ ಪಂಚಾಯತ್ ಎಲ್ಲರೂ ಕೂಡ ಗ್ರಾಮಸ್ಥರು ಒಗ್ಗಟ್ಟು ಸೇರಿದ್ರಿ. ಆ ಪಾರ್ಟಿ ಈ ಪಾರ್ಟಿ ಅಲ್ಲದೆ ನಾವೆಲ್ಲ ಸೇರಿದ್ರಿ. ಇದು ಒಗ್ಗಟ್ಟು. ಎಲ್ಲಾ ಪಂಚಾಯತಿ ಕೂಡ ಇದೇ ಆಗ್ಬೇಕು, ಒಗ್ಗಟ್ಟು. ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳೋಣ, ಅದನ್ನು ಓಟ್ ಬಂದಾಗ ಓಟ್ ಹಾಕೋಣ. ಮತ್ತೆ ನಮಗೇನು ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಕಾಲಾವಧಿಯಲ್ಲಿ ನಮ್ಮ ಅಭಿವೃದ್ಧಿ ಕೆಲಸ ಮಾಡೋದೇ ಧ್ಯೇಯ. ಇವತ್ತು ಬಹುಶಃ ಏನಾದ್ರು ನಮ್ಗೆ ನಮ್ ಕೋಗಿಲರಿಗೆ ಹೋಗ್ಬಿಟ್ರೆ, ಕೋಗಿಲರಲ್ಲಿ ಯಾರಾದ್ರು ಗ್ರಾಮ ಪಂಚಾಯತ್ ಸದಸ್ಯ ಹೋಗಿ ನೋಡ್ಕೊಂಬನ್ನಿ. ಆ ಕೋಗಿಲೆ ಗ್ರಾಮ ಪಂಚಾಯತ್ ಸದಸ್ಯ ನಮ್ಮ ಜಗನ್ ಅವರು ಹೆಂಗ್ ಸಿಮೆಂಟ್ ವರ್ಕ್ ಮಾಡಿ ಎಲ್ಲಾ ರೋಡ್ಗಳು ಕಂಪ್ಲೀಟ್ ಮಾಡಿದ್ದಾರೆ. ಎಲ್ಲಾ ರೋಡ್ಗಳು ಎಲ್ಲಾ ರೋಡ್ಸು ಹಠ ಮಾಡಿ ನರೇಗಾದಲ್ಲಿ ಕಂಪ್ಲೀಟ್ ಮಾಡಿದ್ದಾನೆ. ಈ ಹೆಂಗಂದ್ರೆ ಈ ರೋಡ್ ಬೇಕಾದ್ರೆ MLA ಬೇಕು, ಚರಂಡಿ ಅಂತ MLA ಬೇಕಾ? ಈ ಚರಂಡಿ ಅಂತದ್ದು, ರೋಡ್ ಕ್ಲೀನ್ ಮಾಡೋದು, ರೋಡ್ ಹಾಕೋದು ಯಾರು ಹೇಳಿ? ಗ್ರಾಮ ಪಂಚಾಯತ್ ಸದಸ್ಯರು. ಸ್ಕೀಮ್ ನಾವು ಅರ್ಥ ಮಾಡ್ಕೊಂಡು PPJP ಬರುತ್ತೋ ಇಲ್ಲ ನಂಗೆ ಡೌಟು, ಬಟ್ ನಿಮ್ಮ ಎಲೆಕ್ಷನ್ ಮಾತ್ರ ಬಂದೇ ಬರುತ್ತೆ. ಯಾಕೆ ಹೇಳಿ? ಸೆಂಟ್ರಲ್ ಫೈನಾನ್ಸ್ ಅಮೌಂಟ್ ಬರ್ಬೇಕಾದ್ರೆ ನಿಮ್ ಗ್ರಾಮ ಪಂಚಾಯತ್ ಬಾಡಿ ಇರ್ಲೇಬೇಕು, ಬೇಗ ಬರುತ್ತೆ. ಇವತ್ತು ಒಳ್ಳೆ ಹೆಸರು ಮಾಡಿ, ನಿಮ್ ಊರಲ್ಲಿ ಒಳ್ಳೆ ಹೆಸರು ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ಆಯ್ಕೆ ಮಾಡ್ತಾರೆ. ಜನ ಆಯ್ತು. ಇವತ್ತು ನಾಳೆಗೆ ನಮರಾಮನ ಗೋವಿಂದ ನಾಳೆಗೆ ಮುಗೀತದೆ. ನೆಕ್ಸ್ಟ್ ಒಳ್ಳೆ ಕೆಲಸ ಮಾಡ್ಬೇಕು ಅಂತಂದ್ರೆ ನೀವು ಜನ ಜೊತೆ ಚೆನ್ನಾಗಿರ್ಬೇಕು. ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ. ಗ್ರಾಮ ಪಂಚಾಯತ್ ನಾನು ಹೇಳ್ತಾರೆ, ದೇವೇಗೌಡರು ಒಂದು ನಂಗೆ ಹೇಳ್ಕೊಡ್ತಾರೆ, MLA ಆಗ್ಬೇಕಾದ್ರೆ ಗ್ರಾಮ ಪಂಚಾಯತ್ ಸದಸ್ಯನಾಗ್ಬೇಕಂತೆ. ಯಾಕೆ? ಬಡಬಾರ್ದು ಪಾಟ್ಲ ಅಲ್ಲೇ ಬೀಳೋದಂತೆ, ಮುಗಿಸ್ಕೊಳ್ಳೋದಲ್ಲೇ ಒಳ್ಳೆ ಹೆಸರು ತಗೊಳ್ಳೋದು ಅಲ್ಲೇ. ಒಳ್ಳೆ MLA ಆಗ್ಬೇಕಾದ್ರೆ ಒಳ್ಳೆ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು ಒಳ್ಳೆ MLA ಆಗ್ಬೋದಂತೆ. ಸೊ ಅದರಿಂದ ಎಲ್ಲ ನನ್ನ ಆತ್ಮೀಯ ಎಲ್ಲ ಇದು ಕಾರಣಕರ್ತನಾಗಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಿಲ್ಡಿಂಗ್ ತುಂಬಾ ನಂಗೆ ಇಷ್ಟ ಆಯ್ತು. ಸೊ ನನ್ನ ಕಡೆಯಿಂದ ಏನ್ ಬೇಕಾದ್ರೆ ಖಂಡಿತ ಮಾಡಿಸ್ಕೊಡ್ತೀನಿ. ನನ್ನ ಕಡೆಯಿಂದ ಏನ್ ಬೇಕಾದ್ರೆ
ನಾನು ಖಂಡಿತ ಮಾಡಿಸ್ಕೊಡ್ತೀನಿ. ಒಳ್ಳೆ ಚೆನ್ನಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಈ ಮೀಟಿಂಗ್ನ ಮೇಲೆ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಸರಿ, ಸಂತೋಷ ಆಯಿತು. ಒಳ್ಳೆ ಇವ್ರು ಬಂದಿದ್ದಾರೆ, ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ. ಒಳ್ಳೆ ಪಿ ಡಿ ಒ ಬಂದಿದ್ದಾರೆ, ಸ್ವಲ್ಪ ಹೈಟ್ ಕಮ್ಮಿ ಪಾಪ, ಅದಲ್ವಾ, ಹೈಟ್ ಕಮ್ಮಿ ಸ್ವಲ್ಪ, ಇನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ ಬಿಡು. ಓಕೆ, ಸೊ ಅದರಿಂದ ಒಳ್ಳೆ ಕೆಲಸ ಮಾಡಿಸ್ಕೊಳ್ಳಿ. ನಾನು ಒಂದು ಹೇಳೋದಂದ್ರೆ, ನಾನೆಲ್ಲ ನನ್ನ ಪ್ರೀತಿ ಎಲ್ಲ ಮಲ್ಲಾಕ್ಷಿ ಪಂಚಾಯತ್ ಯೂನಿಟ್ಸ್ ಕೂಡ ನಿಮ್ಮ ಪಂಚಾಯಿತಿ ಉಳಿದ ಪಂಚಾಯತಿಗಳಿಗೆ ಎಕ್ಸಾಂಪಲ್ ಆಗಲಿ. ಇದ್ರೆ ಈ ಪಂಚಾಯತ್ ಈ ತರ ಇರಬೇಕು ಅಂತ ಹೇಳ್ತೀನಿ. ಇಲ್ಲಿ ಬಿಜೆಪಿನೂ ಇದೆ, ಕಾಂಗ್ರೆಸ್ ಇದೆ, ಜೆಡಿಎಸ್ ಇದೆ. ಪ್ರಬಲವಾಗಿ 3 ಪಾರ್ಟಿ 3 ಜನ ಇದೆ. ನೀವೆಲ್ಲ 3 ಜನ ಬಂದಾಗಿ ನಮ್ಮ ಪಂಚಾಯಿತಿಯನ್ನ ದೊಡ್ಡ ಮಟ್ಟಕ್ಕೆ ಬರ್ಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆ ಕೆಲಸಕ್ಕೆ ಯಾವತ್ತೂ ನಾನು ಓಟಿದ್ದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ರಿಗೂ ಹೊಂದಿಸ್ತಾ ಇವತ್ತು ತುಂಬಾ ಖುಷಿ ಆಯ್ತು. ಪುಷ್ಪಗರಮ್ಮಗೆ ತುಂಬಾ ಖುಷಿ ಆಯ್ತು. ಇದಕ್ಕೆ ವಿಶೇಷವಾಗಿ ನಮ್ಮ ರಮೇಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನೀನು ಕನಸು ಕಟ್ಟಿದ್ದೆ, ಇದು ಈ ತರ ಆಗ್ಬೇಕು ಅಂತ ಕನಸು ಕಟ್ಟಿದ್ದೆ. ಅದಲ್ಲ ಹೇಳಿಲ್ಲ, ಒಂದು ವಿಷಯ ಓದ್ ಎಕ್ಸಾಮ್ ಬರ್ದಿದ್ದು ನೀವು ಪಾಸ್ ಆಗಿದ್ದು, ಇವ್ರ ಅದೃಷ್ಟದಲ್ಲಿ ಬರ್ಬೇಕಂತ ಇತ್ತು, ಬಂದಿದೆ ಅಷ್ಟೇ. ಒಳ್ಳೇದಾಗ್ಲಿ ರಮೇಶ್ ಅವರೇ, ಒಳ್ಳೆ ಸ್ವಲ್ಪ ಆಗಾಗ ಜಾಸ್ತಿ ಬರ್ತಾರೆ ಊರಿಗೆ. ನೀನು ಯಾವಾಗ ಕ್ಯಾಮ್ರಾ ಮಾಡ್ಕೊಂಡು ಬರ್ಬೇಡಪ್ಪ, ಅವಾಗ ಜಾಸ್ತಿ ಬಂದಿರೋದು. ಗುರು ನನ್ನ ಪರ್ಸನಲ್ ಸ್ನೇಹಿತ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ದೊಡ್ಡ ಯುವ ನಾಯಕರು ಕೂಡ ಈ ಪಂಚಾಯತಿಯಲ್ಲಿ ಇದ್ದಾರೆ. ನಮ್ಮ ಪ್ರದೀಪ್ ಅಂತ ದೊಡ್ಡ ನಾಯಕರೆಲ್ಲ ಇದ್ದೀರಿ. ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಅಂತ ಹೇಳ್ತಾ, ಯಾವತ್ತೂ ನಿಮ್ಮ ಅಭಿವೃದ್ಧಿಗೆ ನಾನು ಯಾವತ್ತೂ ಜೊತೆಲಿರ್ತೀನಿ. ನಾನು ಬ್ಯಾಂಗ್ಳೂರಿಂದ ನಾನು ಏನೋ ಮಾಡಕ್ ಬಂದಿಲ್ಲ, ಇಲ್ಲಿ ಅಭಿವೃದ್ಧಿ ಮಾಡ್ಲಕ್ ಬಂದಿದ್ದೀನಿ. ಏನು ಅಲ್ಪಾವಧಿಯಲ್ಲಿ ನನ್ನನ್ನ ಶಾಸಕರಾಗಿ ಮಾಡಿದ್ದೀರಿ. ನಿಮ್ಮ ಶಾಸಕ ಏನು ಸ್ಥಾನ ಕೊಟ್ಟಿದ್ದ ಶಾಸಕ 224 ಕ್ಷೇತ್ರಕ್ಕೆ ಮುಳುಬಾಗಲ ಪ್ರಚಾರ ಮಾಡ್ತಾ ಇದ್ವಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಯಾವ ಶಾಸಕ ಅಂತ ಕೇಳಿದ ಮುಳುಬಾಗಲ ಅದು ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ರು. ಇವತ್ತು ಒಳಗಡೆ ಎಂಟ್ರ್ ಆಗಿದ ತಕ್ಷಣ ಮುಳುಬಾಗಲು ಬಂದ. ಯಾಕಂದ್ರೆ ನಮ್ಮ 3ರನ್ನ ಕಡಿಮೆ ಅವಧಿಯಲ್ಲಿ ಪ್ರಚಾರ ಮಾಡೋದ್ರಲ್ಲಿ ಸಸ್ಯದಲ್ಲಿ ನೀವೇನು ನನಗೆ ಭಿಕ್ಷೆ ಕೊಟ್ಟಿದ್ದೀರಿ, ಅದು ಕರೆಕ್ಟಾಗಿ ಯೂಸ್ ಮಾಡಿದ್ದೀನಿ, ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ಅಲ್ಪ ಸ್ವಲ್ಪ ಅನುದಾನ ಬರ್ತಾ ಇದ್ದೀನಿ, ಗಲಾಟೆ ಮಾಡಿ ತಗೊಂಡ್ಬರ್ತಾ ಇದ್ದೀನಿ. ಇನ್ನೂ 2 ವರ್ಷದಲ್ಲಿ